ಹಾಯ್ ಸ್ನೇಹಿತರೆ, ನಾನು ನಿಮ್ಮ ವಿರಯ್ ಸರ್. ಬಹಳ ದಿನದ ನಂತರ ಮತ್ತೆ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾನು PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಿಸಿದಂತೆ ತುಂಬ ಇಂಪಾರ್ಟೆಂಟ್ ಇರುವಂಥ ಕೆಲವು ಚಾಪ್ಟರ್ಗಳನ್ನು ನಿಮಗೆ ನಾನು ವಿಡಿಯೋ ಮಾಡಬೇಕಂತೀನಿ. ಹಾಗೆ ಇವಾಗ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ, ನೇಮಕಾತಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಅವಕಾಶವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ನಿಮಗೆ ನನ್ನ ಒಂದು ಈ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಚೆನ್ನಾಗಿರೋ ವಿಡಿಯೋಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ದಯವಿಟ್ಟು ನಿಮ್ಮ ಬೆಂಬಲ ನನಗೆ ಬೇಕಾಗುತ್ತದೆ ಗೆಳೆಯರೇ. ಯಾಕಂದರೆ ಇವಾಗ ಸರ್ಕಾರ ಕೆಲವೇ ಇನ್ನೂ ದಿನಗಳಲ್ಲಿ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಕಾರ್ಯವನ್ನು ಆರಂಭಿಸಬಹುದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಒಂದು ಪುಸ್ತಕದ ಕೆಲಸ 90% ಮುಗಿದಿದೆ. ಹೀಗಾಗಿ ಸ್ವಲ್ಪ ಈ ಒಂದು ಕೆಲಸಕ್ಕೆ ನಾನು ಬ್ರೇಕ್ ನೀಡಿದ್ದೆ. ಇವಾಗ ಮತ್ತೆ ನಿಮಗೆ ತುಂಬ ಒಳ್ಳೆಯ ರೀತಿಯ ವಿಡಿಯೋಗಳನ್ನು ನೀಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಒಳ್ಳೆಯ ರೀತಿಯ ವಿಡಿಯೋಗಳನ್ನು ನಿಮಗೆ ಮುಂದೆ ನಾನು ಕೊಡ್ತೀನಿ. ಹಾಗಾಗಿ ನೀವು ನನ್ನ ಒಂದು ಬೆಂಬಲಕ್ಕೆ ನಿಲ್ಲಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಕೆಲವೊಂದಿಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡ್ತೀನಿ. ಅದರ ಜೊತೆಗೆ ಇವಾಗ ನಾನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಭಾರತೀಯ ರಾಷ್ಟ್ರೀಯ ಚಳವಳಿಯನ್ನು ಕುರಿತು ಈ ವಿಡಿಯೋವನ್ನು ನಾನು ಪ್ರಾರಂಭಿಸಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕೆಲವು ಪ್ರಶ್ನೆಗಳೊಂದಿಗೆ ಉತ್ತರಗಳೊಂದಿಗೆ ಮತ್ತೆ ಸಂಬಂಧಪಟ್ಟಂಗೆ ವಿವರಣೆಯನ್ನು ನೀಡುತ್ತಾ ಈ ಒಂದು ಚಾಪ್ಟರನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇದರ ಜೊತೆಗೆ ಮೊದಲು ನಿಮಗೊಂದು ಹೇಳೋದೇನೆಂದರೆ, ನನ್ನ ಒಂದು ಅಕಾಡೆಮಿ ಇದೆಯಲ್ಲ, ನನ್ನ ಅಕಾಡೆಮಿಯ ಹೆಸರನ್ನು ನೇಮನ್ನು ಚೇಂಜ್ ಮಾಡಿದ್ದೀನಿ. ಅದರ ನೇಮು GVN ಅಕಾಡೆಮಿ ಅಂತ ಮಾಡಿದ್ದೀನಿ. ಇದನ್ನು ರೀನೇಮ್ ಆಗಿ ನಾನು ಮಾಡಿದ್ದೀನಿ, ನೆನಪಿರಲಿ. ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ನನಗೆ ನಿಮ್ಮ ಬೆಂಬಲವನ್ನು ನೀಡಿ. ಮೊದಲನೇ ಕ್ವಶನ್, ಭಾರತದ ಒಕ್ಕೂಟ ವ್ಯವಸ್ಥೆ ರಚನೆಯಾದ ವರ್ಷ. ನೋಡಿರಿ, ಫಸ್ಟ್ ಒಂದು ಕ್ವಶನ್ ಏನಿದೆ, ಭಾರತದ ಒಕ್ಕೂಟ ವ್ಯವಸ್ಥೆ ರಚನೆಯಾದ ವರ್ಷ ಅಂತಿದೆ. ಇಲ್ಲಿ ನಮ್ಮ ಭಾರತ ಒಕ್ಕೂಟ ವ್ಯವಸ್ಥೆ ರಚನೆಯಾದ ವರ್ಷ ಅಂದರೆ 1885. ನಿಮಗೆ ಗೊತ್ತಿದೆ, ಇದು 1885 ಅಂದ ಕೂಡಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ಪ್ರಾರಂಭವಾಯಿತು. ಇದರ ಕೆಲವೊಂದಿಷ್ಟು ಮುಖ್ಯಾಂಶಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಇಲ್ಲಿ ಮೊದಲನೇದು ನೋಡಿ, 28 ಡಿಸೆಂಬರ್ 1885 ಸ್ಥಾಪನೆಯಾಗುತ್ತೆ. ಇದು ಸ್ಥಾಪನೆಯಾದ ನಂತರ ನಮಗೆ ಒಂದು ಭಾರತೀಯರಿಗೆ ರಾಜಕೀಯ ಪ್ರಬಲತೆಯನ್ನು ಹೆಚ್ಚಿಸಿತು. ಜೊತೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗಿ ಮಾರ್ಪಟ್ಟಿತು. ನಂತರ ಆರಂಭಿಕ ಹಂತದಲ್ಲಿ ಇದು ಕಾಂಗ್ರೆಸ್ ಬ್ರಿಟಿಷರ ಆಡಳಿತಕ್ಕೆ ವಿರೋಧವನ್ನು ಮಾಡಲೇ ಇಲ್ಲ. ನಂತರದಲ್ಲಿ ಅದು ಏನಾಯಿತು ಅಂದರೆ, ಸಂಘಟನೆಯ ಮುಖಾಂತರ ಬ್ರಿಟಿಷರನ್ನು ವಿರೋಧಿಸಿ ನಂತರ ಸ್ವಾತಂತ್ರ್ಯದ ಬರೋವರೆಗೂ ಹೋರಾಟವನ್ನು ಮುಂದುವರಿಸಿದ್ದನ್ನು ನಾವು ನೋಡ್ತೀವಿ, ನೆನಪಿರಲಿ. ಹಾಗೆ ಎರಡನೇ ಕ್ವಶನ್, ಯಾರ ಪ್ರಭಾವದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಡಕು ಕಡಿಮೆಯಾಯಿತು? ನೋಡಿ, ಸೆಕೆಂಡ್ ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ಅದು ಮಹಾತ್ಮ ಗಾಂಧಿಯವರಿಂದ. ಆನ್ಸರ್ ಬಂದುಬಿಟ್ಟು ಮಹಾತ್ಮ ಗಾಂಧಿ. ಯಾಕಂದರೆ ಮಹಾತ್ಮ ಗಾಂಧಿ ಅಂದ್ಕೂಡಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ಕಂಡ ಒಂದು ರಾಷ್ಟ್ರೀಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಇವರೇ ಮೇನ್ ಅನ್ನೋದು ನಿಮಗೆ ಗೊತ್ತಿದೆ. ಹಾಗೆ ನೆನಪಿರಲಿ, ಮಹಾತ್ಮ ಗಾಂಧಿ ಅನ್ನೋ ಒಂದು ಅದ್ಭುತ ವ್ಯಕ್ತಿಯು ನಮಗೆ ಪರಿಚಯವಾಗದೆ ಇದರಿಂದ. ಇದು ರಾಷ್ಟ್ರೀಯ ಸಂಘಟನೆಗೆ ಮಹಾತ್ಮ ಗಾಂಧಿಯವರು ಕೊಟ್ಟಂಥ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನಿಮಗೆ ಆಲ್ರೆಡಿ ಇವಾಗ ಗೊತ್ತಿರುವ ಹಾಗೆ. ಇಲ್ಲಿ ನೋಡಿರಿ, ಫಸ್ಟ್ ಒನ್, 1907 ಸೂರತ್ ಅಧಿವೇಶನದಲ್ಲಿ 2 ಗುಂಪುಗಳಾಗಿ ವಿಭಜನೆ ಆಗಿತ್ತು ಕಾಂಗ್ರೆಸ್ ಅನ್ನೋದು. ಅನಂತರ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವಿರುವಂಥ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು, ಈ ಭಿನ್ನಾಭಿಪ್ರಾಯಗಳಿಂದ ಅದೇನಾಗಿತ್ತು, ಒಡಕನ್ನು ಕಂಡಿತ್ತು. 1914 ದಕ್ಷಿಣ ಆಫ್ರಿಕಾದಿಂದ ಮರಳಿದ ಇವರು 1920 ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು
ಸೇರ್ತಾರೆ. ಅನಂತರ ಭಾರತೀಯ ಸ್ವಾತಂತ್ರ್ಯದ ಕಡೆಗೆ ಚಳುವಳಿಯ ನಿಯಮಗಳನ್ನು ರೂಪಿಸುವ ಜೊತೆಗೆ ಸ್ಥಾಪಿಸುವ ಜೊತೆಗೆ ಮುಂದುವರಿಯುತ್ತಾರೆ. ಇವರು 1934ರಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ತೊರೆತಾರೆ. ಇವೆಲ್ಲ ಮಹಾತ್ಮ ಗಾಂಧೀಜಿಯವರ ಕೆಲವೊಂದಿಷ್ಟು ಅಂಶಗಳು. 3ನೇ ಕ್ವೆಶ್ಚನ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಸಮ್ಮೇಳನವನ್ನು ಆರಂಭಿಸಲು ನಿರ್ಧರಿಸಿದ ಸ್ಥಳ ಯಾವುದು? ನೋಡಿರಿ, ಥರ್ಡ್ ಒಂದು ಕ್ವೆಶ್ಚನ್, ಇಂಪಾರ್ಟೆಂಟ್ ಕ್ವೆಶ್ಚನ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಸಮ್ಮೇಳನವನ್ನು ಪ್ರಾರಂಭಿಸಲು ಪೂನಾದಲ್ಲಿ ನಿರ್ಧರಿಸಿತ್ತು. ಆದರೆ ಕೆಲವು ಕಾರಣಗಳಿಂದ ನಾವೇನಾಯ್ತಂದರೆ ಪೂನಾದಿಂದ ಅದನ್ನು ಬಾಂಬೆಗೆ ವರ್ಗಾಯಿಸಲಾಯಿತು. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಮುಖ್ಯ ಅಂಶಗಳು ಯಾವುವು ಅಂದರೆ ನೋಡಿಲಿ, ಮೊದಲ ಅಧಿವೇಶನವನ್ನು ಪೂನಾದಲ್ಲಿ ಆರಂಭಿಸಲು ಪ್ರಸ್ತಾಪಿಸಲಾಗಿತ್ತು. ಆದರೆ ಅಲ್ಲಿ ಪ್ಲೇಗ್ ಹರಡಿದ ಕಾರಣ ಸ್ಥಳವನ್ನು ಸ್ಥಳಾಂತರಿಸಲಾಯಿತು. ಅದು ಎಲ್ಲಿಗೆ ಸ್ಥಳಾಂತರಿಸಲಾಯಿತು? ಬಾಂಬೆಗೆ ವರ್ಗಾಯಿಸಲಾಯಿತು. ನಿಮ್ಮ ನೆನಪಿದೆ. ನೆಕ್ಸ್ಟ್ ಅಂದರೆ ಬಾಂಬೆಗೆ ವರ್ಗಾಯಿಸಿದಿಂದ ಪ್ರಥಮ ಒಂದು ಸಮ್ಮೇಳನ ನಡೀತಾ ಅನ್ನೋದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ 4ನೇದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವ ಅಧಿವೇಶನವು ಯುನೈಟೆಡ್ ಕಿಂಗ್ಡಮ್ ಮತ್ತು ವಸಾಹತುಗಳಂತೆ ಸ್ವರಾಜ್ಯ ಅಥವಾ ಸ್ವರಾಜ್ಯ ತನ್ನ ಗುರಿ ಎಂದು ಘೋಷಿಸಿತು? ನೋಡ್ರಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ಅಧಿವೇಶನದಲ್ಲಿ, ಅಂದರೆ ಇದೊಂದು ಅಧಿವೇಶನ, ಯಾವ ಅಧಿವೇಶನದಲ್ಲಿ ಅಂತ ತನ್ನದು ಕೇಳ್ತಾ ಇದ್ದಾರೆ ಅಂದರೆ ಕೋಲ್ಕತ್ತಾ ಅಧಿವೇಶನದಲ್ಲಿ 1906ರಲ್ಲಿ. ಅದೇನೆಂದರೆ ಸ್ವರಾಜ್ಯ ಬೇಕಂತ ಕೇಳ್ತದೆ. 1906ರಲ್ಲಿ ನಾವು ಏನು ಕೇಳ್ತೀವಿ? ಭಾರತೀಯರು ನಮಗೆ ನಮ್ಮದೇ ಆದಂಥ ಒಂದು ಸ್ವರಾಜ್ಯ ಇರಬೇಕಂತಂದು ಕೇಳ್ತೀವಿ. ಅದು ಬ್ರಿಟಿಷರ ಹತ್ರ ಈ ಒಂದು ಅಧಿವೇಶನದಲ್ಲಿ ನಾವು ಘೋಷಣೆ ಮಾಡ್ಕೊತೀವಿ. ಆ ಘೋಷಣೆಯ ಪರಿಣಾಮಗಳು ಏನು ಅಂತಂದರೆ ಅದರ ಒಂದಿಷ್ಟು ಅಂಶಗಳಿದ್ದಾವೆ ಈ ಅಧಿವೇಶನದ. ಈ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನಾವು ಕೋಲ್ಕತ್ತಾ ಅಧಿವೇಶನದ ಮುಖ್ಯಾಂಶಗಳೆಂದರೆ, ಫಸ್ಟ್ ಒನ್ ನೋಡಿಲ್ಲಿ, 1906ರ ದಾದಾಬಾಯಿ ನವರೋಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಅಧಿವೇಶನ ಯಾರ ಅಧ್ಯಕ್ಷತೆ ಅಂದರೆ ದಾದಾಬಾಯಿ ನವರೋಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಎರಡನೇದು ಯಾವುದಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕೋಲ್ಕತ್ತಾ ಅಧಿವೇಶನವು ಸ್ವರಾಜ್ಯ ಕಾಂಗ್ರೆಸ್ಸಿನ ಗುರಿ ಎಂದು ಘೋಷಿಸಿತು. ನಂತರ ಈ ಅಧಿವೇಶನದ ಕಾಂಗ್ರೆಸ್ ಚಳುವಳಿಯಲ್ಲಿ, ಅಂದರೆ ಈ ಚಳುವಳಿ ಏನಾಯಿತು ಅಂದರೆ ಮಂದಗಾಮಿ ಮತ್ತು ತೀವ್ರಗಾಮಿಗಳ ನಡುವಿನ ಏಕತೆಯನ್ನು ಪ್ರದರ್ಶಿಸಿತು. ಅಂದರೆ ಒಂಥರ ಇಬ್ಬರು ಒಂದನ್ನೋ ರೀತಿ ತೋರಿಸ್ಕೊಡ್ತು. ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಟ್ಟು 1916ರ ಪ್ರಸಿದ್ಧ ಲಕ್ನೋ ಒಪ್ಪಂದಕ್ಕೆ ಡ್ಯಾಶ್ ಇವರ ನಡುವೆ ಸಹಿ ಹಾಕಲಾಯಿತು. ಅಂದರೆ ಯಾರ ನಡುವೆ ಈ ಒಪ್ಪಂದ ನಡೀತಂತ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನ್ಗೆ ಸಂಬಂಧಪಟ್ಟಂಗೆ ಇದು ನಮ್ಮ ಒಂದು ಇಂಪಾರ್ಟೆಂಟ್ ಆದಂಥ ಒಪ್ಪಂದ. ಇದು ನೆನಪಿರಲಿ ನಿಮಗೆ. ಅಂದರೆ ಭಾರತೀಯ ಒಂದು ಇತಿಹಾಸ ಒಂದು ಮರುಕಳಿಸ್ದಂಗೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬಾಲ್ ಗಂಗಾಧರ್ ತಿಲಕ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ. ಅಂದರೆ ಈಚೆ ಕಡೆ ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಮ್ಸ್ ಲೀಡರ್ ಆಗಿದ್ದರು, ಈಚೆ ಕಡೆ ಹಿಂದೂಗಳ ಲೀಡರಾಗಿ ಬಾಲ್ ಗಂಗಾಧರ್ ತಿಲಕ್ ಅವರು ಇದ್ದರು, ನಿಮ್ಗೆ ಗೊತ್ತಿದೆ. ಇವರಿಬ್ಬರು ಮಹಾನ್ ಎರಡು ನಾಯಕರ ನಡುವೆ ಈ ಒಂದು ಒಪ್ಪಂದ ಆಗುತ್ತೆ. ಅದನ್ನೇ ನಾವೇನಂತೀವಿ? ಲಕ್ನೋ ಒಪ್ಪಂದ ಅಂತ ಕರಿತೀವಿ. ಈ ಲಕ್ನೋ ಒಪ್ಪಂದದ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನಾವು ನೋಡಬೇಕಾಗುತ್ತೆ. ಅದರಲ್ಲಿ ಈ ಒಪ್ಪಂದದ ಪ್ರಕಾರ ನೋಡ್ರಿ, ಅಂದರೆ ಮುಖ್ಯಾಂಶಗಳೇನೆಂದರೆ 1916ರ ಈ ಒಪ್ಪಂದದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರು ಸಹಿ ಹಾಕ್ತಾರೆ. ಈ ಒಪ್ಪಂದದಲ್ಲಿ ಏನಂದರೆ ಮುಸ್ಲಿಂ ಮತ್ತು ಹಿಂದೂಗಳು ಎರಡೂ ನಾಯಕರು ಸ್ವಾತಂತ್ರ್ಯವನ್ನು ಒತ್ತಾಯಿಸಬೇಕು. ಇದರಿಂದ ಸ್ವಾತಂತ್ರ್ಯಕ್ಕೆ ನಾವು ಸ್ವಾತಂತ್ರ್ಯವನ್ನು ತಂದುಕೊಳ್ಳೋದು ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಇಬ್ಬರು ಒಂದಾಗೋದ್ರ ಜೊತೆಗೆ ಐಕ್ಯತೆಯನ್ನು ಒಂದು ಭರವಸೆಯ ದ್ವೀಪ ಎಂದು ಪರಿಗಣಿಸಲಾಗುತ್ತೆ ಈ ಒಪ್ಪಂದವನ್ನು. ಹಾಗಾಗಿ ಎರಡೂ ಒಂದಿಷ್ಟು ಕಮ್ಯುನಿಟಿಗಳು ಸೇರ್ಕೊಂಡ್ಬಿಟ್ಟು ಒಕ್ಕೂಟದಿಂದ ನಾವೇನು ಮಾಡಬೇಕು, ನಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯವನ್ನು ಪಡ್ಕೋಬೇಕಂತ ಅನ್ನೋ ನಿಟ್ಟಿನಲ್ಲಿ ಈ ಒಪ್ಪಂದದ ಪ್ರಮುಖ ಮುಖ್ಯಾಂಶಗಳನ್ನು ನಾವು ಕಾಣ್ತೀವಿ. ಯಾಕಂದರೆ ಲಕ್ನೋ ಒಪ್ಪಂದ ಭಾರತೀಯರಲ್ಲಿ ಏಕತೆಯನ್ನು ತರುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಂತ ಹೇಳ್ತೀವಿ. ಹೀಗೆ ಜೊತೆಗೆ ಮುಂದಿನ ಒಂದು ವಿಡಿಯೋನ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಹಾಗಾಗಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಮಾಡಿ, ಅದ್ರ ಜೊತೆಗೆ ಕಾಮೆಂಟ್ಸ್ ಮಾಡೋದ್ರ ಜೊತೆಗೆ ಶೇರ್ ಮಾಡಿ ಪ್ಲೀಸ್. ಹಾಗೆ ಇನ್ನೂ ಒಳ್ಳೆಯ ವಿಡಿಯೋನ ತೊಗೊಂಬರ್ತೀನಿ. ಚೆನ್ನಾಗಿರೋ ವಿಡಿಯೋಗಳನ್ನು, ಜಾಸ್ತಿ ಕ್ವಶನ್ಗಳನ್ನು ತೊಗೊಂಬಂದು ನಿಮಗೆ ಒಳ್ಳೆಯ ವಿಡಿಯೋಗಳನ್ನು ಕೊಡ್ತೀನಿ. ಹಾಗಾಗಿ ನನ್ನ ಒಂದು
ಒಂದು ಸ್ಕ್ಯಾನರ್ಗೆ ನಿಮ್ಮ ಒಂದು ಹೆಲ್ಪನ್ನು ನಾವು ಕೇಳ್ತಾ ಇದ್ದೀವಿ. ನಿಮಗೆ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಕೇವಲ ₹1 ಮಾತ್ರ ಸೆಂಡ್ ಮಾಡಿ. ಈ ಸೆಂಡ್ ಮಾಡೋ ₹1 ನನಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಈ ಸಮಯ ಹೆಚ್ಚು ಹೋಗೋದ್ರಿಂದ ನಿಮಗೆ ನಾನು ಒಳ್ಳೆಯ ವಿಡಿಯೋ ಕೊಡೋಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ನಿಮಗೆ ಇಷ್ಟ ಆದರೆ ಸೆಂಡ್ ಮಾಡಿ.